ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುಬಾರಕ್ ಅಂತ. ನೀವು ನೋಡ್ತಾ ಇದ್ದೀರಾ KSP ಟ್ಯುಟೋರಿಯಲ್ಸ್. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ನಮ್ಮ ಸಂಡೇ ಸೀರೀಸ್ ಅಂದರೆ ಮೈಂಡ್ ರಿಲ್ಯಾಕ್ಸಿಂಗ್ ಸೀರೀಸ್ ಇದೆ ಅಲ್ಲ, ಅದರಲ್ಲಿ ಒಂದು ಪಾರ್ಟ್ ಆಗಿ ನಾವು ಒಂದು ಸಣ್ಣ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಆ ಟ್ರಿಪ್ಪಲ್ಲಿ ನಾವು ಒಂದು ಕ್ಯೂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ನ ನಿಮಗೆ ತೋರಿಸ್ತೀವಿ. ಸೊ ಬನ್ನಿ ನಮ್ಮ ಜೊತೆ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ಹತ್ರ. ನೋಡಿ, ನೀವು ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾನೇ ಕ್ಯೂಟ್ ಆಗಿರುತ್ತೆ ಆಸ್ ಯೂಶುವಲ್. ಸೊ ಹಾಗೆ ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರಿ. ಫ್ರೆಂಡ್ಸ್, ಇವಾಗ ನಾವು ಆ ಪ್ಲೇಸ್ ಹತ್ರ ಹೋಗ್ತಾ ಇದೀವಿ. ನೋಡಿ, ಈ ರೀತಿ ಎಲ್ಲ ಇದೆ ಈ ಕಡೆ ವಾತಾವರಣ. ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ಲ ಒಂದು ಪ್ಲೇಸ್ ಹತ್ರ ಹೋಗೋಣ ಅಂತ. ಹೋಗ್ಬೇಕಾದ್ರೆ ದಾರಿಯಲ್ಲಿ ನನಗೆ ಒಂದು ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಕಾಣಿಸ್ತು. ನೋಡಿ, ಇಲ್ಲಿ ಕುವೆಂಪು ಸ್ಟ್ಯಾಚ್ಯೂ ಕೂಡ ಇದೆ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಅದು ಪಾರ್ಕ್ ಅಂತ ಅನಿಸ್ತಿದೆ, ಆದ್ರೂ ತುಂಬಾ ರಿಲ್ಯಾಕ್ಸಿಂಗ್, ಕೂಲ್ ಆಗಿದೆ. ಅದಕ್ಕೋಸ್ಕರ ನಿಮ್ ಜೊತೆ ತೋರಿಸ್ತಾ ಇದ್ದೀನಿ ಇದನ್ನ. ಬನ್ನಿ ನೋಡೋಣ. ಆಕ್ಚುಲಿ ನನ್ನ ಫ್ರೆಂಡ್ ಅಂದ್ರೆ IBPS ಕೋಚಿಂಗ್ ಮಾಡುವಾಗ ನನ್ನ ಫ್ರೆಂಡ್ ಸೊ ಆಪ್ಟಿಟ್ಯೂಡ್ ಅಂತ ಹೇಳ್ತಿದ್ದೆ ಅಲ್ಲ, ಭಾರ್ಗವ್, ನನ್ನ ಫ್ರೆಂಡ್ ಇವನೇ ಭಾರ್ಗವ್ ಅಂತ. ಸೊ ಆಕ್ಚುಲಿ ನನ್ನ ಮ್ಯಾಥ್ಸ್ ಗುರು ಅಂತ ಹೇಳ್ಬೋದು. ಸೊ ಲೈಕ್ ಇವಾಗ PO ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಕೆನರಾ ಬ್ಯಾಂಕ್ ಅಲ್ಲಿ. ಸೊ ಹಾಯ್ ಭಾರ್ಗವ್, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಬನ್ನಿ ನೋಡೋಣ ಇವತ್ತಿನ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಒಳ್ಳೆ ಎಲ್ಲಾದ್ರೂ ದಕ್ಷಿಣ ಕನ್ನಡಕ್ಕೆ ಬಂದಂಗಿದೆ, ಕೋಸ್ಟಲ್ ಏರಿಯಾಸ್ಗೆ. ಈ ರೀತಿ ಎಲ್ಲ ಇದೆ ಇಲ್ಲಿ. ನನ್ನ ಫ್ರೆಂಡ್ ಭಾರ್ಗವ್ ಹಿಂಗ್ ಬಕ್ಕೊಂಡು ಬರ್ತಾ ಇದ್ದಾನೆ. ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಬಂದಿದ್ದೀವಿ. ನೋಡಿ, ಈ ರೀತಿ ಎಲ್ಲ ಇದೆ, ಈ ರೀತಿ ಎಲ್ಲ. ಸೊ ಏನಿದು ಸ್ಮಾಲ್ ಪಾರ್ಕ್ ಅನ್ಸುತ್ತೆ. ಹೊರಗಡೆಯಿಂದ ತುಂಬಾ ಒಂದು ಕ್ರಿಯೇಟಿವಿಟಿಯಾಗಿ ಕ್ರೇಜಿಯಾಗಿ ಕಾಣ್ತು ನಮ್ಮ ತರ. ಸೊ ಅದಕ್ಕೆ ತೋರಿಸೋಣ ಅಂತ ಬಂದೆ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇನ್ನ ಕ್ಲೀನ್ ಆಗಿ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡೋಣ ಬನ್ನಿ. ಆಕ್ಚುಲಿ ಇದು ರೋಡ್ ಪಕ್ಕನೇ ಇರೋದು ಇದು. ಸೊ ಆಕ್ಚುಲಿ ನೋಡಿ, ಸ್ಟ್ರೈಟ್ ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಂಗೆ ರೈಟ್ ತಗೊಂಡು ಮತ್ತೆ ಹಿಂಗೆ ಬಂದ್ಬಿಟ್ರೆ ಮುಗಿದು. ಫ್ರೆಂಡ್ಸ್, ನಮ್ಮ ಕನ್ನಡ ಚಿತ್ರರಂಗದ ಬಹು ದೊಡ್ಡ ನಟ ಆಗಿರ್ತಕ್ಕಂತಹ ಚಿತ್ರರಂಗದ ಪಿತಾಮಹ ಅಂತಾನೆ ಕರಿಬಹುದು. ಕನ್ನಡ ಚಿತ್ರರಂಗದ ಪಿತಾಮಹ ಡಾಕ್ಟರ್ ರಾಜ್ಕುಮಾರ್ ಅವರ ಸೊ ಒಂದು ಸ್ಟ್ಯಾಚ್ಯೂ ಇಲ್ಲಿದೆ. ಒಂದು ಹೆಮ್ಮೆಯಿಂದ, ಒಂದು ಗರ್ವದಿಂದ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೀನಿ. ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಲ್ಲ. ಫ್ರೆಂಡ್ಸ್, ಈ ಪಾರ್ಕ್ ಒಳಗಡೆ ಬಂದ್ವಿ. ಇಲ್ಲಿ ಚೆನ್ನಾಗಿದೆ, ಒಟ್ಟಿನಲ್ಲಿ ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡಿ, ನಮ್ಮ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ಇಟ್ಸ್ ಓಕೆ, ಮಕ್ಕಳು ಎಲ್ಲ ಬಂದು ಇಲ್ಲಿ ಆಟ ಆಡ್ಬೋದು. ಲೈಕ್ ಫ್ಯಾಮಿಲೀಸ್ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಬಹುದು ವೀಕೆಂಡ್ಸ್ ನಲ್ಲಿ. ಚೆನ್ನಾಗಿದೆ, ಒಂಥರ ನೇಚರ್ ಒಂದು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ವೆಲ್ ಅಂಡ್ ಗುಡ್, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ನೋಡೋಣ ಮುಂದೆ. ಫ್ರೆಂಡ್ಸ್, ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟು ಬಂದ್ವಿ, ಚೆನ್ನಾಗಿತ್ತು. ಸೊ ಇವಾಗ ನೋಡಿ, ನಮ್ಮ ಭಾರ್ಗವ್ ಆಲ್ರೆಡಿ ನಮ್ಮ ಗಾಡಿ ಜೊತೆ ರೆಡಿ ಆಗಿದ್ದಾನೆ ಅಲ್ಲಿ ಹೋಗೋದಕ್ಕೆ. ಸೊ ಬನ್ನಿ ಆ ಪ್ಲೇಸ್ ಹತ್ರ ಹೋಗೋಣ. ಸೊ ಬನ್ನಿ, ನೋಡ್ತಾ ಇರಿ, ಬನ್ನಿ ನಮ್ಮ ಜೊತೆ. ಫ್ರೆಂಡ್ಸ್, ಇವಾಗ ಓಡಿಸ್ತಾ ಇದ್ದಾನೆ ಗಾಡಿನ. ಸೊ ತುಂಬಾ ಚೆನ್ನಾಗಿ ಓಡಿಸ್ತಾನೆ ನಮ್ಮ ಭಾರ್ಗವ್. ರೈಡರ್ ಫ್ರೆಂಡ್ಸ್, ಇವನು ನ್ಯಾಷನಲ್ ಲೆವೆಲ್ ರೈಡರ್. ಅಂದ್ರೆ ಸ್ಟ್ಯಾಂಡ್ ಇರ್ತಾ ಇಲ್ಲ ಅಷ್ಟೇ. ಸರಿ, ನಾವು ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಹೋಗಿದ ತಕ್ಷಣನೇ ನಿಮ್ಗೆ ನಾವು ಆ ಪ್ಲೇಸ್ ನ ರಿವೀಲ್ ಮಾಡ್ತೀವಿ. ಸೊ ಚೆನ್ನಾಗಿದೆ, ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡ್ಬಿಟ್ಟಿರ್ತೀರಾ ಆ ಪ್ಲೇಸ್ ಹೆಸರು. ಇಟ್ಸ್ ಓಕೆ, ಬಟ್ ಚೆನ್ನಾಗಿದೆ. ಬನ್ನಿ ನೋಡೋಣ, ಹೋಗೋಣ. ಸೊ ಲೈಫ್ ನ ಎಂಜಾಯ್ ಮಾಡೋಣ. ಫ್ರೆಂಡ್ಸ್, ನಮ್ ಭಾರ್ಗವ್ ನೋಡಕ್ಕೆ ಒಂಥರ ಅಮಾಯಕನ್ ತರ ಕಾಣ್ತಿದ್ದಾನಲ್ಲ.
ಸೊ ಅಮಾಯಕನೇ ಪಾಪ. ಸೊ ಬೈ ಪ್ರೊಫೆಷನ್ ಪ್ರೊಬೇಷನರಿ ಆಫೀಸರ್ ಈಸ್ ಇನ್ ಕೆನರಾ ಬ್ಯಾಂಕ್. ಈಸ್ ವೆರಿ ಗ್ರೇಟ್ ಅಂಡ್ ಆಲ್ಸೋ ಇವನು ಮ್ಯಾಥ್ಸ್ ಗುರು ಫ್ರೆಂಡ್ಸ್. ಇವನು ಎಕ್ಸ್ಪರ್ಟ್ ಇನ್ ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ನಮ್ಮ ಗುರು ಇವನು. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ರೆಸ್ಪೆಕ್ಟ್ ಗುರುಸ್. ಸೊ ಅದಕ್ಕೋಸ್ಕರ ನಮ್ಮ ಗುರುನ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದಾರೆ ಬೈಕ್ನ. ಅವ್ರ ಹಿಂದೆ ನಾನು ಕುತ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಹೋಗ್ತಾ ಇದ್ದೀನಿ. ಏನಂತೀಯ ಬರ್ಗೋ? ಕರೆಕ್ಟಾ ಮಗ? ಕರೆಕ್ಟೇನಾ? ಹೇಳ. ಓಕೆ ಅಂದ್ರೆ ಒಪ್ಕೊಳ್ಳ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ಭಾರ್ಗವ್ ಬಗ್ಗೆ. ಆಕ್ಚುಲಿ ಈಸ್ ಎ ಗುಡ್ ಕೊರಿಯೋಗ್ರಾಫರ್, ಡ್ಯಾನ್ಸರ್. ಇನ್ನೊಂದೇ ಒಂದು ಚಾನೆಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಇನ್ ವಿಡಿಯೋಸ್ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇವನು. ಫ್ರೆಂಡ್ಸ್, ನಮ್ಮ ಭಾರ್ಗವ್ ಇವಾಗ ಹಾರ್ಸ್ ರೈಡಿಂಗ್ ಮಾಡಕ್ ಹೋಗ್ತಾ ಇದ್ದಾನೆ. ಸೊ ಅವನು ನೋಡಿ ಕೂತ್ಕೊಂಡ ಇದ್ದಾನೆ. ಕೂತ್ಕೊಂಡ್ಬಿಟ್ಟ. ಫ್ರೆಂಡ್ಸ್, ಇವಾಗ ನೋಡಿ ನಾವು ಬಂದಿದ್ದೀವಿ. ಆಲ್ರೆಡಿ ನಿಮ್ಗೆ ಅದು ಕಾಣಿಸ್ತಾ ಇರುತ್ತೆ. ಸೊ ಅಂತರ್ಗಂಗೆ ಫ್ರೆಂಡ್ಸ್, ಇವತ್ತು ನಾವು ಬಂದಿರತಕ್ಕಂಥ ಪ್ಲೇಸು ಅಂತರ್ಗಂಗೆ. ನನ್ನ ಫ್ರೆಂಡ್ ಅಲ್ಲಿ ಹೋಗಿದ್ದಾನೆ, ನಾವು ಹೋಗೋಣ ಬನ್ನಿ, ನೋಡ್ತಾ. ಇವಾಗ ನಾವು ಅಂತರ್ಗಂಗೆ ಅಂತ ಬಂದಿದೀವಲ್ಲ. ಸೊ ನನ್ನ ಫ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ನೋಡಿ, ಇದು ಎಂಟ್ರೆನ್ಸ್. ಇನ್ನು ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ನಾನು ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತೀನಿ, ಬನ್ನಿ ನೋಡ್ತಾ ಇರಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಈ ರೀತಿ ಇದೆ ಒಳಗಡೆ. ಸೊ ಸ್ಟೆಪ್ಸ್ ಹತ್ತಬೇಕು. ಸ್ಟೆಪ್ಸ್ ತುಂಬಾನೇ ಇದೆ. ಲೈಕ್ ಅಪ್ರಾಕ್ಸಿಮೇಟ್ಲಿ ಒಂದು 500 ಇಂದ ಒಂದು 700 ಸ್ಟೆಪ್ಸ್ ಇರುತ್ತೆ. ಹೋಗ್ತಾ ಇರೋಣ, ನೋಡ್ತಾ ಇರೋಣ, ಬನ್ನಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಫ್ರೆಂಡ್ಸ್, ಇವಾಗ ಅಂತರ್ಗಂಗೆ ಹತ್ರ ಒಳಗಡೆ ಬಂದಿದೀವಿ. ಇಲ್ಲ ಹತ್ರ ಅಂತರ್ಗಂಗೆ ಬೆಟ್ಟದ ಮೇಲೆ ಇದೀವಿ ನೋಡಿ. ಇದೆಲ್ಲ ಹಿಂಗಿದೆ ಈ ವಾತಾವರಣ. ಸೊ ಚೆನ್ನಾಗಿದೆ. ಸೊ ತುಂಬಾನೇ ಚೆನ್ನಾಗಿದೆ ನೋಡಿ. ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ನೋಡಿ, ಆ ಕಡೆ ಎಲ್ಲ ಗ್ರೀನರಿ ತುಂಬಾನೇ ಚೆನ್ನಾಗಿದೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬರ್ಬೋದು ನೀವು. ಮೈಂಡ್ ರಿಲ್ಯಾಕ್ಸಿಂಗ್ಗೆ ಒಂದು ಅದ್ಭುತವಾದಂತಹ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಿಸರ್ಗದೊಂದಿಗೆ ಯಾರೆಲ್ಲ ಅದರ ಸವಿಯನ್ನು ಸವಿಬೇಕು ಅಂತ ಇರ್ತೀರಲ್ಲ, ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ಸೊ ವೀಕ್ಲಿ ಒನ್ಸ್, 15 ದಿನಕ್ಕೆ ಒಂದ್ಸರಿ ಇಂತಹ ಪ್ಲೇಸಸ್ ಅಲ್ಲಿ, ಇಲ್ಲೇ ಅಲ್ಲ ಅಂತ ಅಲ್ಲ, ಎಲ್ಲಿ ಬೇಕಾದ್ರೂ ಇಂತಹ ಪ್ಲೇಸಸ್ ಅಲ್ಲಿ ನಿಸರ್ಗದಲ್ಲಿ ಅಂದ್ರೆ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಏನೆಲ್ಲ ಇದೆ ಅಲ್ಲ, ಅದಕ್ಕೊಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ನಿಮ್ಮ ಸಂಡೇನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇನ್ನ ಮುಂದೆ ಏನೆಲ್ಲ ಇದೆ ಅಂತ ಕ್ಲೀನ್ ಆಗಿ ನಾನು ಟೆಂಪಲ್ ಎಲ್ಲ ತೋರ್ಸಕ್ ಟ್ರೈ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಹೋಗೋಣ. ಅಲ್ಲಿ ಹಿಲ್ ಮೇಲೆ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ತುಂಬಾ ಚೆನ್ನಾಗಿದೆ, ಅರ್ಥ ಆಯ್ತಾ? ಆ ಟೆಂಪಲ್ನ ನಿಮಗೆ ತೋರ್ಸಕ್ಕಂತಾನೆ ನಾನು ಹೋಗ್ತಾ ಇದ್ದೀನಿ. ಸೊ ಲೈಕ್ ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ನೀವು ನೋಡ್ಬೋದು ವ್ಯೂ. ಫ್ರೆಂಡ್ಸ್ ನೋಡಿ, ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ, ನೇಚರ್ ಮಸ್ತ್ ಆಗಿದೆ. ಸೊ ಲೈಕ್ ನೋಡಿ, ಇಲ್ಲಿ ಕೋತಿ ಹೋಗ್ತಾ ಇದೆ. ಸೊ
ಸೊ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇದು ಆಕ್ಚುಯಲ್ ಇಲ್ಲಿಂದ ಟೆಂಪಲ್ ಕಾಣ್ತಿದೆ ನಿಮಗೆ. ಸೊ ಒಂಥರ ಚೆನ್ನಾಗಿದೆ, ಅಲ್ಲಿ ಪೂಜಾರಿಗಳೆಲ್ಲ ಕಾಣ್ತಿದ್ದಾರೆ ನಿಮಗೆ. ಸೊ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಬನ್ನಿ ನೋಡ್ತಾ ಇರೋಣ. ಸೊ ನೋಡಿ, ಇದು ಟೆಂಪಲ್ಲೇ ನೋಡಿ, ಚೆನ್ನಾಗಿದೆ ಅಲ್ವಾ. ಇದು ಫೈನಲ್ ಸ್ಟೇಜ್, ಫೈನಲ್ ಸ್ಟೆಪ್ಸ್ ಹತ್ರ ಬಂದ್ಬಿಟ್ಟಿದೀವಿ. ಕೋತಿ ಕಾಣ್ತಿದೆ. ಇವಾಗ ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದೀವಿ ನೋಡಿ. ಫ್ರೆಂಡ್ಸ್, ಕೆಳಗಡೆಯಿಂದ ಮೇಲ್ಗಡೆ ಬರುವಷ್ಟೊಳಗೆ ತುಂಬ ಸುಸ್ತಾಗ್ಬಿಡ್ತು. ಇವಾಗ ನೋಡೋಣ ಬನ್ನಿ, ಟೆಂಪಲ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ, ತೋರಿಸ್ತೀನಿ. ಬನ್ನಿ ನೋಡೋಣ. ಕೆಳಗಡೆ ಈ ರೀತಿ ಇದೆ, ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಫ್ರೆಂಡ್ಸ್, ನಾವಿಲ್ಲಿ ಟೆಂಪಲ್ ಹತ್ರ ಬಂದಿದೀವಲ್ಲ, ಅಂತರ್ಗಂಗೆ ಹತ್ರ. ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾವ ಕಾಲೇಜ್ ಹೇಳಿ? ನಮ್ದು ನಿಸರ್ಗ ಕಾಲೇಜ್ ಅಂತ, ಎಟ್ಕೋಡಿ. ಮಾಲೂರ್ ಅವ್ರ ಫ್ರೆಂಡ್ಸ್ ಇವರಲ್ಲ. ಸೊ ಒಂಥರ ಚೆನ್ನಾಗಿದೆ ಅಲ್ಲ ನೋಡಿ, ಟೆಂಪಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಮೇಲ್ಗಡೆ ಹೋಗ್ಬಿಟ್ಟು ಇನ್ನ ತೋರಿಸ್ತೀನಿ ಕ್ಲೀನ್ ಆಗಿ. ಸೊ ನೋಡ್ತಾ ಇರಿ, ಮಸ್ತ್ ಮಜಾ ಮಾಡ್ತಾ ಇರಿ. ಫ್ರೆಂಡ್ಸ್, ಇವಾಗ ನೋಡಿ, ನಾನು ಕ್ಲೀನ್ ಆಗಿ ನಿಮ್ಗೆ ಟೆಂಪಲ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಗಣೇಶನ ವಿಗ್ರಹ. ಇದ್ರ ಕೆಳಗಡೆನೆ ಇಲ್ಲಿ ನೋಡಿ ಹಿಂಗೆ ನೀರು ಬರುತ್ತೆ. ಸೊ ನೋಡಿ, ಈ ನೀರು ಈ ರೀತಿ ಬರುತ್ತೆ. ಸೊ ಕೆಳಗಡೆ ಜನ ಎಲ್ಲ ಇರ್ತಾರೆ. ಸೊ ನೋಡಿ, ಇದು ಅತ್ಯಂತ ಪ್ಯೂರೆಸ್ಟ್ ವಾಟರ್ ಅಂತೆ. ಸೊ ಒಳಗಡೆ ತೋರಿಸಿ ಟ್ರೈ ಮಾಡ್ತೀವಿ. ಸೊ ನೋಡಿ, ಈ ರೀತಿ ಇದೆ ವಾಟರ್ ಎಲ್ಲ. ಸ್ವಲ್ಪ ವಾಟರ್ ಕುಡಿಯೋಣ. ಫ್ರೆಂಡ್ಸ್, ವಾಟರು ತುಂಬ ಕೋಲ್ಡ್ ಆಗಿದೆ ಮತ್ತು ತುಂಬ ಸ್ವೀಟ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ಇವಾಗ ಮೇನ್ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ. ಟೆಂಪಲ್ ಫ್ರಂಟಲ್ಲಿ ಹಿಂಗಿದೆ. ಸೊ ನೋಡಿ, ಕೋತಿಗಳೆಲ್ಲ ಚೆನ್ನಾಗಿದೆ ಅಲ್ಲ. ಸೊ ಮತ್ತೆ ನೋಡಿ, ನಾನು ನನ್ನ ಫ್ರೆಂಡ್ ಇವಾಗ ವಾಪಸ್ ಎಲ್ಲ ಮುಗಿಸ್ಕೊಂಡು, ಸೊ ಎಲ್ಲ ನಿಮ್ಗೆ ತೋರಿಸ್ಬಿಟ್ಟು ಆದ ನಂತರ ಮನೆಗೆ ಹೋಗ್ತಾ ಇದ್ದೀವಿ. ಲೈಕ್ ನಿಮ್ಮ ದಿನ ನಮ್ಮ ಜೊತೆ, ಏನ್ ಮಗ ನಮ್ಮ ಜೊತೆ. ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಎಲ್ಲರೂ ಹ್ಯಾಪಿ ಹ್ಯಾಪಿ ಇರಿ, ಖುಷಿಯಾಗಿರಿ.
ಮಸ್ತ್ ಲೈಫ್ನ ಎಂಜಾಯ್ ಮಾಡ್ತಾರಿ. ಆರಾಮಾಗಿರಿ, ಸ್ಟ್ರೆಸ್ ಫ್ರೀ ಆಗಿರಿ, ಕೂಲ್ ಆಗಿರಿ. ವಾತಾವರಣದ ಜೊತೆ ಒಂದು ಸಂಬಂಧನ ಬೆಳೆಸ್ಕೊಂಡು ಆರಾಮಾಗಿರಿ. ಸೊ ಚೆನ್ನಾಗಿರುತ್ತೆ ಲೈಫ್ ಈಸ್ ವೆರಿ ಬ್ಯೂಟಿಫುಲ್ ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕರೆಕ್ಟ್ ಅಲ್ಲ? ಕರೆಕ್ಟ್. ಅಂದ್ರೆ ಸೊ ಲೈಫ್ನ ಈಸಿಯಾಗಿ ತಗೊಂಡು ಲೀಡ್ ಮಾಡಿ ನಿಮ್ಮದೇ ಆದಂಥ ವೇನಲ್ಲಿ. ಸೊ ನಿಮ್ಮ ಸಕ್ಸಸ್ ಹತ್ರನೇ ಇದೆ, ದೂರ ಏನಿಲ್ಲ. ಯಾವಾಗಂದ್ರೆ ನೀವು ಮೈಂಡ್ನ ಫ್ರೆಶ್ ಆಗಿ ಇಟ್ಕೊಂಡ್ರೆ, ಸೊ ನಿಮ್ಮ ಗುರಿಗಳನ್ನ ಒಂದು ಫೋಕಸ್ ರೀತಿಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಗುರಿ, ನಿಮ್ಮ ಗೋಲ್ಸ್ ಅತಿ ಬೇಗ ರೀಚ್ ಆಗ್ಬೋದು. ಸೊ ಫ್ರೆಂಡ್ಸ್, ಮೀಟ್ ಆಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ನೆಕ್ಸ್ಟ್ ವೀಕ್. ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.